ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಲೇಟ್ ಆಗಿ ಎದ್ದಿರ್ತೀವಿ, ಬೇಗನೆ ಆಗೋದು ಅಂದ್ರೆ ಅವಲಕ್ಕಿ ಅನ್ಕೊಂಡು ಅವಲಕ್ಕಿ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಬಂಧುಗಳೇ, ಇಷ್ಟಪಟ್ಟು ಯಾರು ತಿನ್ನಲ್ಲ. ಇವಾಗ ನೋಡ್ರಿ, ಬೇಗನೆ ಆಗಬೇಕು, ನಮಗೆ ಹೊಸ ರುಚಿ ಇರಬೇಕು, ಹೆಲ್ತಿ ಆಗಿರಬೇಕು, ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಅದೇ ಅವಲಕ್ಕಿಯನ್ನು ಉಪಯೋಗಿಸ್ಬಿಟ್ಟು ಯಾವ ರೀತಿಯಾಗಿ ಆರೋಗ್ಯಕರವಾದ ರುಚಿಯಾದ ಬ್ರೇಕ್ಫಾಸ್ಟನ್ನು ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು, ಮತ್ತು ಇದರಲ್ಲಿ ಒಂದು ಸೀಕ್ರೆಟ್ ವಸ್ತುವನ್ನು ಹಾಕ್ತಾ ಇದ್ದೀನಿ. ಆ ಸೀಕ್ರೆಟ್ ವಸ್ತು ಹಾಕೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಆ ಸೀಕ್ರೆಟ್ ವಸ್ತು ಯಾವುದು ಅನ್ನೋದನ್ನು ಕೂಡ ನಾವು ನೋಡೋಣ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದೇ ಒಂದು ಸಾರಿ ಮಾಡಿಕೊಡಿ ಬಂಧುಗಳೇ, ನೀವು ಮಕ್ಕಳಿಗೆ ಅವಲಕ್ಕಿ ಒಲ್ಲ, ನಾನು ಇಷ್ಟ ಇಲ್ಲ ಅನ್ನೋರು ಹೀಗೆ ಮಾಡಿಕೊಟ್ರೆ ಒಂದಲ್ಲ 10 ತಿಂತಾರೆ. ಇದು ಚಿಲ್ಡ್ರನ್ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ರೆಸಿಪಿ. ಬ್ಯಾಚುಲರ್ಸ್, ವರ್ಕಿಂಗ್ ವುಮೆನ್ಸಿಗಂತೂ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಡ, ಇದು ಒಂದಿದ್ರೆ ಸಾಕು. ನಾವು ಬಿಸಿ ಬಿಸಿದ್ರು ತುಪ್ಪ ಹಾಕೊಂಡು ತಿಂದರೆ ಆಯಿತು. ಆರಿದ ಮೇಲೆ ಬೇಕಿದ್ರೆ ಇದಕ್ಕೆ ಮೊಸರು ಹಾಕೊಂಡು ಕೂಡ ನಾವು ತಿನ್ಬಹುದು. ಬನ್ನಿ ರೆಸಿಪಿ ಶುರು ಮಾಡೋಣ. ಬನ್ನಿ, ಹಾಗಾದರೆ ಏನೇನು ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಲೈಲಾನ್ ಅವಲಕ್ಕಿ, ಪೇಪರ್ ಅವಲಕ್ಕಿ, ಡಿಲಕ್ಸ್ ಅವಲಕ್ಕಿ ಯಾವುದಾದ್ರೂ ಓಕೆ ಬಂಧುಗಳೇ. ಅದನ್ನು ಒಂದು ಹಿಡಿಯಷ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ ಅದು ಕ್ಲೀನ್ ಮಾಡ್ಕೊಂಡಿರೋದು. ಹಾಕೊಂಡು ಅದರಲ್ಲಿ ನೀರು ಹಾಕ್ಬಿಟ್ಟು ನೀಟಾಗಿ ಇದನ್ನು ನಾವು ತೊಳಿಬೇಕು. ಇದು ತೆಳ್ಳಗಿರೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ. ಹಾಗಾಗಿ ನೀರನ್ನು ಜಾಸ್ತಿ ಟೈಮ್ ಮಾಡಬೇಡಿ, ಇಮಿಡಿಯೇಟಾಗಿ ನೀರನ್ನು ತೆಗೆದ್ಬಿಡಿ. ಈಗ ನೋಡಿ, ಎಲ್ಲ ನೀರನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಇದನ್ನು ಜಲ್ಲಡಿಗೆ ಹಾಕಲಿಕ್ಕೆ ಹೋಗಬೇಡಿ. ಜಲ್ಲಡಿಗೆ ಹಾಕಿದರೆ ಜಲ್ಲಡಿಗೆ ಹತ್ಕೊಂಡ್ಬಿಡುತ್ತೆ, ನಿಮಗೆ ಬರೋದೇ ಇಲ್ಲ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೀರನ್ನು ಬಸಿಯೋದು. ನೋಡ್ರಿ, ಎಲ್ಲ ನೀರನ್ನು ಬಸ್ಕೊಂಡಾಯ್ತು. ಇದರಲ್ಲಿ ಒಂದೇ ಒಂದು ಚಮಚೆ ನೀರನ್ನು ಹಾಕಿ ಪಕ್ಕಕ್ಕೆ ಇಟ್ಕೊಂಡೆ. ಇದಕ್ಕೆ ಕೆಲವೊಂದು ಸಾಮಗ್ರಿಯನ್ನು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಳ್ಳೋಣ. ಈ ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ಬೇಸನ್, 1 ಚಮಚ ಇಲ್ಲ 1 ಸೌಟ ರೈಸ್ ಫ್ಲೋರು, ಒಂದಿಷ್ಟು ಕರಿಬೇವಿನ ಎಲೆ ಚಿಕ್ಕ ಕಟ್ ಮಾಡ್ಕೊಂಡಿರೋದು, 2 ಹಸಿಮೆಣಸಿನ್ಕಾಯಿ ಚಿಕ್ಕ ಕಟ್ ಮಾಡ್ಕೊಂಡಿರೋದು, 2 ನಾನು ಒಣ ಮೆಣಸಿನ್ಕಾಯಿನ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಚಿಕ್ಕ ಕಟ್ ಮಾಡ್ಕೊಂಡಿರ್ತಂಥ ಈರುಳ್ಳಿ, ಕ್ಯಾರೆಟ್ ತುರಿ, ಫ್ರೆಶ್ ಕೋಕೋನಟ್ ತುರಿ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ನೈಸ್ ಉಪ್ಪು. ಇದನ್ನು ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ, ಏನೂ ಹಾಕದೆ ಡ್ರೈ ಆಗಿ ಹಾಗೇನೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಂಧುಗಳೇ, ಟೇಸ್ಟು. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಈಗ ನೋಡ್ರಿ, ಎಲ್ಲ ಡ್ರೈ ನಾವು ಮಿಕ್ಸ್ ಮಾಡ್ಕೊಂಡಾಯ್ತು. ಈ ಕಡೆಗೆ ನಾವು ಅವಲಕ್ಕಿಯನ್ನು ನೆನೆಲಿಕ್ಕೆ ಇಟ್ಟಿದ್ವಿ ಅಲ್ವಾ, ತೊಳೆದು ಅದನ್ನು ನೋಡೋಣ ಬನ್ನಿ. ಈಗ ನೋಡ್ರಿ, ಮಲ್ಲಿಗೆ ಹೂವಿನ ಥರ ಹೂ ಥರ ಮೆತ್ತಗಾಗಿದೆ ನಮಗೆ. ನೋಡ್ರಿ, ಬೆಣ್ಣೆ ಥರ ಆಗಿಬಿಟ್ಟಿದೆ. ಸ್ವಲ್ಪ ಸ್ಪೂನ್ನಿಂದ ಹೀಗೆ ನಾವು ಮಿಕ್ಸ್ ಮಾಡಿದರೆ ಆಯಿತು, ನಮ್ಮ ಪೇಸ್ಟ್ ಆಗಿಬಿಡುತ್ತೆ ಇದು. ನೋಡಿದ್ರಲ್ವಾ, ನಾವು ತಗೊಂಡಿರುವ ಒಂದು ತೆಳ್ಳನ ಅವಲಕ್ಕಿ ಆಗಿರೋದ್ರಿಂದ ಇದು ಜಾಸ್ತಿ ನಮಗೆ ಕಷ್ಟ ಕೊಡಲ್ಲ. ಆಲ್ರೆಡಿ ನಮಗೆ ಮ್ಯಾಶ್ ಮಾಡಿ ಆಯಿತು. ಒಂದು 2-3 ಸಾರಿ ನೀವು ಹೀಗೆ ಮಿಕ್ಸ್ ಮಾಡಿಬಿಡಿ, ಅದು ಒಂಥರ ಬೆಣ್ಣೆ ಥರ ಪೇಸ್ಟ್ ಆಗಿಬಿಡುತ್ತೆ. ಅದನ್ನೆಲ್ಲಾನು ಇದರಲ್ಲಿ ನಾನಿವಾಗ ಹಾಕ್ಕೊಂಡೆ. ಈಗ ಮೊದಲಿಗೆ ನೀರೇನು ಹಾಕೋಬೇಡಿ, ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಪಾತ್ರೆಗೆ ಸ್ವಲ್ಪ ಹತ್ತಿತ್ತಲ್ವಾ, ಅದಕ್ಕೆ ಬೇಕಿದ್ರೆ ಒಂದೇ 1 ಸ್ಪೂನಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಕೂಡ ಹಾಕೋತೀನಿ. ಈಗ ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಪಾತ್ರೆಗೆ ಹತ್ತಿತ್ತಲ್ವಾ, ಅದಕ್ಕೆ ಒಂದೇ 1 ಸ್ಪೂನಷ್ಟು ಮಿಕ್ಸ್ ಮಾಡಿ ನೀರನ್ನು ಹಾಕ್ಕೊಂಡೆ. ಹಾಗೆ 1 ಸ್ಪೂನಷ್ಟು ಹೆಸರುಬೇಳೆ, 1 ಸ್ಪೂನಷ್ಟು ಬಿಳಿ ಎಳ್ಳು ಬಂಧುಗಳೇ. ಈ ಬಿಳಿ ಎಳ್ಳು, ಹೆಸರು ಬೇಳೆ ತುಂಬ ಅಂದರೆ ತುಂಬಾ ರುಚಿ ಕೊಡುತ್ತೆ ನಮಗೆ ಇದರಲ್ಲಿ. ಹಾಗೆ ಹೆಲ್ತಿ ಕೂಡ. ತಪ್ಪದೆ ಮಿಸ್ ಮಾಡದೆ ಹೆಸರುಬೇಳೆ ಮತ್ತು ಎಳ್ಳನ್ನು ಸೇರಿಸ್ಕೊಳ್ಳಿ ಬಂಧುಗಳೇ, ಟೇಸ್ಟು ಸಖತ್ತಾಗಿರುತ್ತೆ. ಈಗ ನೋಡ್ರಿ, ಸ್ಪೂನಿನಿಂದ ಮಿಕ್ಸ್ ಮಾಡಲಿಕ್ಕೆ ನಮಗೆ ಸರಿ ಹೋಗ್ತಾ ಇಲ್ಲ. ಹಾಗಾಗಿ ನಾನು ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಆಗುತ್ತೆ, ರುಚಿ ಕೂಡ ಹೆಚ್ಚಾಗುತ್ತೆ. ಕೆಲವ್ರು ಹೇಳ್ತಾರೆ ನೋಡಿ, ಒಬ್ಬೊಬ್ಬರು ಕೈ ರುಚಿ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೇನೆ ಕೈಯಿಂದ ಮಾಡುವಂಥ ಅಡುಗೆ ಸಖತ್ತಾಗಿರುತ್ತೆ ಬಂಧುಗಳೇ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ, ರೆಡಿ ಆಯಿತು ನಮ್ದು. ಇಷ್ಟು ಮೆತ್ತಗಿರಬೇಕು ನಮಗೆ, ಜಾಸ್ತಿ ನೀರು ಹಾಕೋಲಿಕ್ಕೆ ಹೋಗಬೇಡಿ. ಈಗ ನೋಡ್ರಿ, ನಮಗೆ ಮಾಡೋದು ಕೂಡ ಬೇಗನೆ ಆಗಿಬಿಡುತ್ತೆ. ನಾವು ಸ್ಪೂನಿಂದ ಕಲಸೋದ್ರಿಂದ ಲೇಟ್ ಆಗುತ್ತೆ.
ಈಗ ನಾವು ಕೈಯಿಂದ ಕಲಸೋದ್ರಿಂದ ಹದವಾಗಿ ಕೂಡ ನಮಗೆಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ಈ ಕಡೆ ಒಂದು ಪ್ಲಾಸ್ಟಿಕ್ ಸೀಟನ್ನು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡೆ. ನೀವು ಟಿಶ್ಯೂ ಪೇಪರು, ಬಾಳೆ ಎಲೆ, ಇಲ್ಲ ಹೋಳಿಗೆ ಪೇಪರು, ಇಲ್ಲ ಅಂದರೆ ಎಣ್ಣೆ ಕವರು ಯಾವುದರಲ್ಲಿ ಕೂಡ ನೀವು ಮಾಡ್ಕೋಬಹುದು. ಈಗ ನೋಡ್ರಿ, ಒಂದು ದೊಡ್ಡ ಉಂಡೆ ಗಾತ್ರದಷ್ಟು ನಾ ಹಿಟ್ಟನ್ನು ತಗೊಂಡು ಅದ್ರ ಮೇಲೆ ಹಾಕ್ಕೊಂಡೆ. ಮೆತ್ತಗಿರೋದ್ರಿಂದ ಕೈಗೆ ಅಂಟ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಹೀಗೆ ನೀಟಾಗಿ ತಟ್ಕೋಬೇಕು. ಮೆತ್ತಗೆ ಇರೋದ್ರಿಂದ ಇದನ್ನು ಜಾಸ್ತಿ ಪ್ರೆಸ್ ಆಗಿ ತಟ್ಟಲಿಕ್ಕೆ ಹೋಗಬಾರ್ದು. ಹಗುರವಾಗಿ ತಟ್ಕೊಳ್ಳಿ ಬಂಧುಗಳೇ. ಹಗುರವಾಗಿನೇ ನಾವು ಹೀಗೆ ಪ್ರೆಸ್ ಮಾಡಿದ್ರೆ ಅಗಲಾಗ್ತಾ ಹೋಗುತ್ತೆ. ಜಾಸ್ತಿ ದೊಡ್ಡದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ನೀವು ಗಾತ್ರದಲ್ಲಿ ಸ್ವಲ್ಪ ದಪ್ಪಗೆನೆ ಒತ್ಕೊಳ್ಳಿ. ಜಾಸ್ತಿ ತಿಳು ಮಾಡೋಕ್ಕೆ ಹೋಗಬೇಡಿ. ಅಂದರೆ ದಪ್ಪ ಅಂದರೆ ಮೀಡಿಯಮ್ ಗಾತ್ರದಲ್ಲಿ, ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತಿಳುನೂ ಬೇಡ. ಇವಾಗ ನೋಡಿ, ನಾವಿಷ್ಟು ರೆಡಿ ಮಾಡ್ಕೊಂಡಾಯಿತು. ಇವಾಗ ನಾವು ಹಿಂಗೆ ಕೈಯಿಂದ ತೊಗೋಬೇಕಂದ್ರೆ ನಮ್ಗೆ ಈಸಿಯಾಗಿ ನಾವು ಕೈಯಿಂದ ತೊಗೊಂಡು ಹಾಕೋಬಹುದು. ನಿಮ್ಮ ಕೈಯಿಂದ ತೊಗೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತಂದರೆ ಹೀಗೆ ನಾವು ಆಲ್ರೆಡಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಹಂಚನ್ನು, ಅದ್ರ ಮೇಲೆ ಹಾಕಿ ನೀಟಾಗಿ ನಾನು ಪೇಪರನ್ನು ಓಪನ್ ಮಾಡಿಕೊಂಡೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಪೇಪರ್ ಓಪನ್ ಆಯಿತು ಅಂತ. ಅಸಲ್ ಪೇಪರ್ಗೆ ಏನು ಹತ್ಕೊಳ್ಳಲ್ಲ ಬಂಧುಗಳೇ. ಈಗ ನೋಡ್ರಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡೆ. ನೋಡ್ರಿ, ಮೂಮೆಂಟ್ ಮಾಡಿದ್ರೆ ಯಾವ ಥರ ಮೂಮೆಂಟ್ ಆಗ್ತಾ ಇದೆ. ಹಂಚಿಗೆ ಕೂಡ ಏನು ಹತ್ಕೊಳ್ಳಲ್ಲ ಬಂಧುಗಳೇ. ನೀಟಾಗಿ ಫ್ರೈ ಆಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬಂದಿದೆ ಅಂತ. ನಮಗೆ ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಹೊಂಬಣ್ಣ ಬರುವಾಗೆ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ನಾವು ಹಾಕಿರೋದ್ರಿಂದ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಎರಡೂ ಕಡೆ ನಮಗೆ ಚೆನ್ನಾಗಿ ಹೊಂಬಣ್ಣ ಬರುವಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯ್ತು. ಇದನ್ನ ಇವಾಗ ಒಂದು ತಟ್ಟೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇದು ನಮ್ಮ ಹಳ್ಳಿ ಸೊಗಡಿನ ಭಾಷೆಯಲ್ಲಿ ಹೇಳೋದಾದರೆ ಪೋಹಾ ರೋಟಿ, ಅವಲಕ್ಕಿ ರೊಟ್ಟಿ ಅಂತ ಹೇಳ್ತಾರೆ ಬಂಧುಗಳೇ. ಸಖತ್ತಾಗಿರುತ್ತೆ. ಇದಕ್ಕೆ ಹಾಕಿರುವಂಥ ಸೀಕ್ರೆಟ್ ವಸ್ತುವನ್ನು ಕೊನೆಯದಾಗಿ ಹೇಳ್ತೀನಿ ಅಂತ ಹೇಳಿದ್ದೆ ಬಂಧುಗಳೇ. ಅದು ಬೇಸನ್. 1 ಸ್ಪೂನು ಕಡಲೆ ಹಿಟ್ಟು ನಮ್ಮ ಈ ಬ್ರೇಕ್ಫಾಸ್ಟ್ ರೆಸಿಪಿಯ ಟೇಸ್ಟನ್ನು ಡಬಲ್ ಮಾಡದೆ, ಮಿಸ್ ಮಾಡದೆ ಸೇರಿಸಿ. ಈಗ ನೋಡ್ರಿ, ಬಿಸಿದನ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾಹಾ ಏನು ರುಚಿ ಅಂತೀರ. ಸಖತ್ತಾಗಿರುತ್ತೆ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಸ್ವಲ್ಪ ನಾವು ಜಾಸ್ತಿ ಬ್ರೌನ್ ಕಲರ್ ಮಾಡಿಕೊಂಡ್ರೆ ಗರಿ ಆಗುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ರೆ ಮೆತ್ತಗಾಗುತ್ತೆ. ನಿಮ್ಗೆ ಹೇಗೆ ಬೇಕು ಹಾಗೆ ಫ್ರೈ ಮಾಡ್ಕೊಳ್ಳಿ ಬಂಧುಗಳೇ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕಂತ ಅರ್ಥ ಆಯ್ತಲ್ವಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.